ಜಿಲ್ಲೆಯಲ್ಲಿ ಮಾದಕ ವ್ಯಸನಿ ವಸ್ತುಗಳ ಮಾರಾಟ ಮಾಡುವವರ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ವೈದ್ಯರು ಚೀಟಿ ಇಲ್ಲದೆ ಮಾತ್ರೆ ನೀಡುವ ಮೆಡಿಕಲ್ ಶಾಪ್ ಮೇಲೆ ದಾಳಿ ನಡೆಸಿ ಮಾಲೀಕರಿಗೆ ವಾರ್ನ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರೋ ಹಾಗಿಲ್ಲ. ತಮಗೆ ಬೇಕಾದ ಹಾಗೆ ಟ್ಯಾಬ್ಲೆಟ್ಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಆದರೆ ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಹೇಗ್ ಬೇಕೋ ಹಾಗೆ ಔಷಧಿಗಳನ್ನ ಮಾರಲಾಗ್ತಿದೆಯಂತೆ. ಔಷಧಿ ಅಂಗಡಿಗಳ ಮೇಲೆ ಅಧಿಕಾರಿಗಳ ರೇಡ್. ರಸೀದಿ ಇಲ್ಲದೆ ಔಷಧಿ ನೀಡದಂತೆ ವಾರ್ನ್. ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಮಾದಕ ವ್ಯಸನಿ ವಸ್ತುಗಳು, ಡ್ರಗ್ ಅಡಿಕ್ಟ್ಗಳ ಔಷಧಿಗಳನ್ನ ಬಳಕೆ ಆಗ್ತಾ ಇರೋ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾಗಿ ಔಷಧಿಗಳ ಅಂಗಡಿಗಳ ಮಾಲೀಕರಿಗೆ ವಿಜಯನಗರ ಡಿಸಿ, ಎಸ್ಪಿ ಬಿಸಿ ಮುಟ್ಟಿಸಿದ್ದಾರೆ. ಮೆಡಿಕಲ್ ಶಾಪ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಇದು ನಾವು ಮತ್ತೆ ಎಸ್ಪಿ ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ, ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ. ವಿಜಯನಗರ ಡಿಸಿ ಕವಿತಾ ಮನ್ನಿಕೇರಿ, ಎಸ್ಪಿ ಜಾಹ್ನವಿ, ಡ್ರಗ್ ಕಂಟ್ರೋಲ್ ಆಫೀಸರ್ ದಿಢೀರ್ ದಾಳಿ ನಡೆಸಿದ್ದಾರೆ. ನಗರದ ಹೊಸಪೇಟೆ ಬಸ್ ನಿಲ್ದಾಣದ ಬಳಿಯ ಮೆಡಿಕಲ್ ಶಾಪ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೈದ್ಯರು ಬರೆದಿರುವಂತಹ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರದಂತೆ ಮಾಲೀಕರಿಗೆ ವಾರ್ನ್ ಮಾಡಿದ್ದಾರೆ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಔಷಧಿ ಅಂಗಡಿಗಳ ಮುಂದೆ ಕಡ್ಡಾಯವಾಗಿ ಇಲಾಖೆ ನೀಡಿರುವ ಸೂಚನಾ ಫಲಕವನ್ನು ಅಳವಡಿಸುವಂತೆ ಸೂಚಿಸಿದ್ದಾರೆ. ಔಷಧಿಗಳ ವಹಿವಾಟನ್ನ ಕಂಪ್ಯೂಟರ್ ಹಾಗೂ ರಿಜಿಸ್ಟರ್ ಬುಕ್ನಲ್ಲಿ ಕಡ್ಡಾಯವಾಗಿ ದಾಖಲಿಸುವಂತೆ ತಿಳಿಸಿದ್ದಾರೆ. ಒಂದು ವೇಳೆ ವೈದ್ಯರ ರಸೀದಿ ಇಲ್ಲದೆ ಮಾತ್ರೆಗಳನ್ನು ನೀಡಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಜಿಲ್ಲೆಯಲ್ಲಿ ಮಾದಕ ವ್ಯಸನಿ ವಸ್ತುಗಳ ಮಾರಾಟ ಮಾಡುವವರ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ವೈದ್ಯರು ಚೀಟಿ ಇಲ್ಲದೆ ಮಾತ್ರೆ ನೀಡುವ ಮೆಡಿಕಲ್ ಶಾಪ್ ಮೇಲೆ ದಾಳಿ ನಡೆಸಿ ಮಾಲೀಕರಿಗೆ ವಾರ್ನ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರೋ ಹಾಗಿಲ್ಲ. ತಮಗೆ ಬೇಕಾದ ಹಾಗೆ ಟ್ಯಾಬ್ಲೆಟ್ಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಆದರೆ ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಹೇಗ್ ಬೇಕೋ ಹಾಗೆ ಔಷಧಿಗಳನ್ನ ಮಾರಲಾಗ್ತಿದೆಯಂತೆ. ಔಷಧಿ ಅಂಗಡಿಗಳ ಮೇಲೆ ಅಧಿಕಾರಿಗಳ ರೇಡ್. ರಸೀದಿ ಇಲ್ಲದೆ ಔಷಧಿ ನೀಡದಂತೆ ವಾರ್ನ್. ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಮಾದಕ ವ್ಯಸನಿ ವಸ್ತುಗಳು, ಡ್ರಗ್ ಅಡಿಕ್ಟ್ಗಳ ಔಷಧಿಗಳನ್ನ ಬಳಕೆ ಆಗ್ತಾ ಇರೋ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾಗಿ ಔಷಧಿಗಳ ಅಂಗಡಿಗಳ ಮಾಲೀಕರಿಗೆ ವಿಜಯನಗರ ಡಿಸಿ, ಎಸ್ಪಿ ಬಿಸಿ ಮುಟ್ಟಿಸಿದ್ದಾರೆ. ಮೆಡಿಕಲ್ ಶಾಪ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಇದು ನಾವು ಮತ್ತೆ ಎಸ್ಪಿ ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ, ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ. ವಿಜಯನಗರ ಡಿಸಿ ಕವಿತಾ ಮನ್ನಿಕೇರಿ, ಎಸ್ಪಿ ಜಾಹ್ನವಿ, ಡ್ರಗ್ ಕಂಟ್ರೋಲ್ ಆಫೀಸರ್ ದಿಢೀರ್ ದಾಳಿ ನಡೆಸಿದ್ದಾರೆ. ನಗರದ ಹೊಸಪೇಟೆ ಬಸ್ ನಿಲ್ದಾಣದ ಬಳಿಯ ಮೆಡಿಕಲ್ ಶಾಪ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೈದ್ಯರು ಬರೆದಿರುವಂತಹ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರದಂತೆ ಮಾಲೀಕರಿಗೆ ವಾರ್ನ್ ಮಾಡಿದ್ದಾರೆ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ.
ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಔಷಧಿ ಅಂಗಡಿಗಳ ಮುಂದೆ ಕಡ್ಡಾಯವಾಗಿ ಇಲಾಖೆ ನೀಡಿರುವ ಸೂಚನಾ ಫಲಕವನ್ನು ಅಳವಡಿಸುವಂತೆ ಸೂಚಿಸಿದ್ದಾರೆ. ಔಷಧಿಗಳ ವಹಿವಾಟನ್ನ ಕಂಪ್ಯೂಟರ್ ಹಾಗೂ ರಿಜಿಸ್ಟರ್ ಬುಕ್ನಲ್ಲಿ ಕಡ್ಡಾಯವಾಗಿ ದಾಖಲಿಸುವಂತೆ ತಿಳಿಸಿದ್ದಾರೆ. ಒಂದು ವೇಳೆ ವೈದ್ಯರ ರಸೀದಿ ಇಲ್ಲದೆ ಮಾತ್ರೆಗಳನ್ನು ನೀಡಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಜಿಲ್ಲೆಯಲ್ಲಿ ಮಾದಕ ವ್ಯಸನಿ ವಸ್ತುಗಳ ಮಾರಾಟ ಮಾಡುವವರ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ವೈದ್ಯರು ಚೀಟಿ ಇಲ್ಲದೆ ಮಾತ್ರೆ ನೀಡುವ ಮೆಡಿಕಲ್ ಶಾಪ್ ಮೇಲೆ ದಾಳಿ ನಡೆಸಿ ಮಾಲೀಕರಿಗೆ ವಾರ್ನ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರೋ ಹಾಗಿಲ್ಲ. ತಮಗೆ ಬೇಕಾದ ಹಾಗೆ ಟ್ಯಾಬ್ಲೆಟ್ಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಆದರೆ ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಹೇಗ್ ಬೇಕೋ ಹಾಗೆ ಔಷಧಿಗಳನ್ನ ಮಾರಲಾಗ್ತಿದೆಯಂತೆ. ಔಷಧಿ ಅಂಗಡಿಗಳ ಮೇಲೆ ಅಧಿಕಾರಿಗಳ ರೇಡ್. ರಸೀದಿ ಇಲ್ಲದೆ ಔಷಧಿ ನೀಡದಂತೆ ವಾರ್ನ್. ವಿಜಯನಗರದ ಮೆಡಿಕಲ್ ಶಾಪ್ಗಳಲ್ಲಿ ಮಾದಕ ವ್ಯಸನಿ ವಸ್ತುಗಳು, ಡ್ರಗ್ ಅಡಿಕ್ಟ್ಗಳ ಔಷಧಿಗಳನ್ನ ಬಳಕೆ ಆಗ್ತಾ ಇರೋ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾಗಿ ಔಷಧಿಗಳ ಅಂಗಡಿಗಳ ಮಾಲೀಕರಿಗೆ ವಿಜಯನಗರ ಡಿಸಿ, ಎಸ್ಪಿ ಬಿಸಿ ಮುಟ್ಟಿಸಿದ್ದಾರೆ. ಮೆಡಿಕಲ್ ಶಾಪ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಇದು ನಾವು ಮತ್ತೆ ಎಸ್ಪಿ ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕಾರ್ಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ, ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ. ವಿಜಯನಗರ ಡಿಸಿ ಕವಿತಾ ಮನ್ನಿಕೇರಿ, ಎಸ್ಪಿ ಜಾಹ್ನವಿ, ಡ್ರಗ್ ಕಂಟ್ರೋಲ್ ಆಫೀಸರ್ ದಿಢೀರ್ ದಾಳಿ ನಡೆಸಿದ್ದಾರೆ. ನಗರದ ಹೊಸಪೇಟೆ ಬಸ್ ನಿಲ್ದಾಣದ ಬಳಿಯ ಮೆಡಿಕಲ್ ಶಾಪ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೈದ್ಯರು ಬರೆದಿರುವಂತಹ ರಸೀದಿ ಇಲ್ಲದೆ ಔಷಧಿಗಳನ್ನ ಮಾರದಂತೆ ಮಾಲೀಕರಿಗೆ ವಾರ್ನ್ ಮಾಡಿದ್ದಾರೆ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಔಷಧಿ ಅಂಗಡಿಗಳ ಮುಂದೆ ಕಡ್ಡಾಯವಾಗಿ